ಮೊದಲಿಗೆ ಹೆಡ್ಲೈನ್ಸ್. ಕೊಡಗು ಜಿಲ್ಲೆಯ ನಾಪೋಕ್ಲಿನಲ್ಲಿ ಕೊಡವ ಕೌಟುಂಬಿಕ ಹಾಕಿ ಉತ್ಸವ ಸಡಗರ ಸಂಭ್ರಮದಿಂದ ನಡೆಯಿತು. ಕೆಆರ್ಪೇಟೆ ತಾಲೂಕಿನಲ್ಲಿ ಬುದ್ಧ ಹುಣ್ಣಿಮೆಯ ಪ್ರಯುಕ್ತ ಹರಿಕಾರ ಗೌತಮ ಬುದ್ಧರ ಜಯಂತಿಯನ್ನು ಆಚರಿಸಿದರು. ಬಳ್ಳಾರಿ ಜಿಲ್ಲೆಯ ಕೂಡ್ಲಿಗಿ ತಾಲೂಕಿನ ರಾಂಪುರ ಗ್ರಾಮದಲ್ಲಿ ಅಭಿವೃದ್ಧಿ ಕಾಣದೆ ಮೂಲೆಗುಂಪಾದ ಗ್ರಾಮ. ಜಿಲ್ಲೆಯ ನಾಪೋಕ್ಲಿನಲ್ಲಿ ಕೊಡವ ಕೌಟುಂಬಿಕ ಹಾಕಿ ಉತ್ಸವ. ಚಲನಚಿತ್ರ ರಂಗದಲ್ಲಿ ತನಗೆ ಸಿಕ್ಕ ಎಲ್ಲಾ ಪ್ರಶಸ್ತಿಗಳಿಗಿಂತ ಜನಾಂಗದವರ ಆಶೀರ್ವಾದ, ತಾಯಿ ಕಾವೇರಮ್ಮೆಯ ಆಶೀರ್ವಾದ ಅಮೂಲ್ಯವಾದುದು ಎಂದು ಚಲನಚಿತ್ರ ನಟಿ ಹರ್ಷಿಕಾ ಪೂರ್ಣಚ ಹೇಳಿದರು. ಇಲ್ಲಿನ ಕೆಪಿಎಸ್ ಶಾಲೆಯ ಜನರಲ್ ಕೆಎಸ್ ತಿಮ್ಮಯ್ಯ ಕ್ರೀಡಾಂಗಣದಲ್ಲಿ ನಡೆಯುತ್ತಿರುವ ಚೇನಂಡ ಕೊಡವ ಕೌಟುಂಬಿಕ ಹಾಕಿ ಪಂದ್ಯಾವಳಿಯಲ್ಲಿ ಮಹಿಳೆಯರ ಹಾಕಿ ಪಂದ್ಯಾವಳಿಯ ಅಂತಿಮ ಪಂದ್ಯದಲ್ಲಿ ಗುರುವಾರ ಮುಖ್ಯ ಅತಿಥಿಯಾಗಿ ಪಾಲ್ಗೊಂಡು ಉದ್ಘಾಟಿಸಿ ಮಾತನಾಡಿದರು. ತಾಯಿ ಕಾವೇರಮ್ಮನಿಗೆ ತನ್ನನ್ನು ಹೋಲಿಸಿದ್ದು ನಿಮ್ಮೆಲ್ಲರ ಆಶೀರ್ವಾದಕ್ಕೆ ತಾನು ಋಣಿ ಎಂದರು. ಹಾಕಿ ಉತ್ಸವ ಕೂಡ ಹಬ್ಬಗಳ ಸಾಲಿಗೆ ಸೇರ್ಪಡೆಗೊಂಡಿದ್ದು 4 ಹಬ್ಬಗಳನ್ನು ವಿಜೃಂಭಣೆಯಿಂದ ಆಚರಿಸಲಾಗುತ್ತಿದೆ ಎಂದರು. ಈ ಸಂದರ್ಭ ಇಂಟರ್ ನ್ಯಾಷನಲ್ ಕಿಯರ್ ತೆಕ್ಕಡಿ ಭವಾನಿ ಹಾಕಿ ಕರ್ನಾಟಕ ಕಾರ್ಯದರ್ಶಿ ಮಾಜಿ ಒಲಿಂಪಿಯನ್ ಅಂಜಪರವಂಡ ಬಿ ಸುಬ್ಬಯ್ಯ, ಅಂತಾರಾಷ್ಟ್ರೀಯ ಕ್ರೀಡಾಪಟು ಕೂತುಂಡ ಪೂರ್ಣಚ, ಅಂತಾರಾಷ್ಟ್ರೀಯ ಹಾಕಿ ಕ್ರೀಡಾಪಟು ಕೂತುಂಡ ಪೂರ್ಣಚ, ಕೊಡವ ಅಕಾಡೆಮಿ ಮಾಜಿ ಅಧ್ಯಕ್ಷ ಉಳಿಯಡ ಪೂವಯ್ಯ, ದಾಟಿ ಪೂವಯ್ಯ, ಕೊಡವ ಹಾಕಿ ಅಕಾಡೆಮಿ ಅಧ್ಯಕ್ಷ ಪಾಂಡಂಡ ಬುಪ್ಪಣ್ಣ, ನಿರ್ದೇಶಕರು ಜೇನಂಡ ಕೊಡವ ಕೌಟುಂಬಿಕ ಹಾಕಿ ಪಂದ್ಯಾವಳಿಯಲ್ಲಿ ಪದಾಧಿಕಾರಿಗಳು, ಸದಸ್ಯರು ಇನ್ನಿತರರು ಉಪಸ್ಥಿತರಿದ್ದರು. ಕೈಂಜ ಕಾಲ, ಅಪ್ಪರ್ತ ಕಾಲ, ಎಲ್ಲ ಕಾಲವು ಇಕ್ಕ 26 ಕಾಲ ಬಂತು. ಖುಷಿಯಪ್ಪ ಎಂತಂಚಿಗೆ ಇಂಥವ್ರು ನಲ್ಲ ಹಾಕಿ ಟೂರ್ನಮೆಂಟ್ ಅನ್ನೋದು ಬೋರೆ ಇಲ್ಲೂ ಇಲ್ಲ, ಬೋರೆ ಏದು ರಾಷ್ಟ್ರತ್ತೂ ಇಲ್ಲ. ನಾನು ಇವ್ರ ಇಂಟ್ರೊಡಕ್ಷನ್ ಕೊಡ್ಬೇಕಸ ನಾನು ಅಣ್ಣಿ ತಿಂಜೋ ಇವ್ರ ತಕ್ಕ ಬೋರೆ ಏದು ಜನಾಂಗತ್ತೂ ಇಲ್ಲ, ಬೋರೆ ಏದು ರಾಷ್ಟ್ರತ್ತೂ ಇಲ್ಲ, ಬೋರೆ ಏದು ಸ್ಟೇಟ್ಲೂ ಇಲ್ಲ, ಇಲ್ಲೂ ಇಲ್ಲ. ಕೊಡಗಲು ಮಾತ್ರ ಅಪ್ಪಂತವ್ರು ಹಾಕಿ ನಮ್ಮ ಅದಂಗ ಅವ್ರು ಜೋರಾನ ಚಪ್ಪಾಳೆ ನಿಂಗೆ ಎಲ್ಲರ ಕಡೆಯಿಂದ ಚೇನಂಡ ಉಪಕಾರಕ್ಕೆ ಅನ್ನನೆ ನಂಗಡ ಇಲ್ಲಿ ಕೂಡನಂತ ಕೊಡಗರ ಈ ஒரு ಮಹಾನ್ ಜನತೆಗೆ ನಂಗಡ ಕೊಡವಕ್ಕೆ ಏನಗಂಚಂಗಿ ಈ ஒரு ನಮ್ಮೆನ ಇಚ್ಛೆ ಬಲ್ಲೆ ಮಟ್ಟಕ್ಕೆ ಮಾಡಿಂಡುಳ ಕಾಲ ಕಾಲೋದಿ ರೆಕಾರ್ಡ್ಸ್ ಬ್ರೇಕ್ ಆಯಿಂಡುಳ ಎಲ್ಲ ನಿಂಗಡಗುಂಡು ಹಂಗ ಇನ್ನೂರು ಜೋರ್ ಚಪ್ಪಾಳೆ ನಂಗಡ ಕೊಡವ ಜನಾಂಗಕ್ಕೆ. ಅಕ್ಕಲೆ ಕಾಮೆಂಟ್ರಿ ಮಾಡಿ ನಿಜ ಹಿಂಗ ಬಾರಿ ಅವರು ನಲ್ಲ ತಕ್ಕ ಬಂದದ್ದು ನಾಕು ನಾಡ ಇಕ್ಕಡೆಗೆ ಕಿಟ್ಟನಂತ ಅಚ್ಚಕ್ಕೆ ಪೆದ ಅವಾರ್ಡ್ ಎಲ್ಲ ನಿಜಿ ನಿಂಗ ಒಂದು ತಕ್ಕಣಿರ ನಿಂಗಡ ಪೊರ್ಪಾಡು ನಿಂಗ ಎಂಟರ್ ಆಯ್ತು ಬಪ್ಪಕ ಕಾವೇರಮ್ಮೆ ಬಂದನೆ ಕ್ಯಾಚಿ ಇನ್ನೊಂದು ಬಾಣ ನಾಕ್ ಲೈಫಲ್ಲಿ ಬೋರೆ ಒಂದು ಬಾಣ ಕಾವೇರಮ್ಮೆ ತಾಯಿ ನಂಗೆಲ್ಲ ಪೂಜೆ ಅವರು ಕಾವೇರಮ್ಮೆ ತಾಯಿ ನಂಗಡ ಮಾತಾಯಿ ನಂಗಡ ಮನೆರ ತಾಯಿ ನಂಗೆಲ್ಲರೂ ಕಾಲ ಕಾಲೋದಿ ಅವಡ ತೀರ್ಥ ಕುರ್ಚಂಡು ಇಚ್ಚಕ್ಕೆ ಚಾಯ್ತ ನಂಗ ಉಳ್ಳ ಆ ತಾಯಿಗೆ ನನ್ನ ಹೋಲ್ಸಿಟ್ಟಿರಲ್ಲ ನಾಕ್ ಅದಗಿಂಚಿ ಬೊಲ್ಲೆ ಪೆದ ಬೋರೆ ಒಂದು ಬಾಂಡ ನಾನು ಹರ್ಷಿಕಾ ಪೂರ್ಣಚ ಆಯ್ತು ಇಚ್ಚಕ್ಕೆ ಪೆದ ಮಾಡಿತ್ತು ನಿಂಗ ಇದರ ಅವರು ಪೆದ ತಂದದ್ ನಾಕ್ ಬಾರಿ ಖುಷಿ ಹಚ್ಚಿ ಎಲ್ಲ ಚಾನಡ ಒಕ್ಕಕಾರಕ್ಕೆ ನಾಡ ಕಡೆಂಜಿ ಬಾರಿ ಬಾರಿ ಬಲ್ಲೆ ಕಂಗ್ರಾಚುಲೇಷನ್ಸ್. ಇಚ್ಛ ಚಾಯ್ ಆರ್ಗನೈಸ್ ಮಾಡಿ ತುಳಿರ ಎಲ್ಲಿಯೂ ಸಹ ದಾರು ಅಕ್ಕಲೆ ಸಹ ಅಣ್ಣೆ ನಿಂತು ದಾರು ಸಹ ಚೆನ್ನಂಗು ಬೇಜಾರ ಮಾಡಿಯೋತೆ ಖುಷಿಲ್ ಬಂತು ಇವರು ನಮ್ಮ ಮೇಲೆ ಪಾರ್ಟಿಸಿಪೇಟ್ ಮಾಡಿನೊಂಡು ಅದಂಗ ಚಾನಡ ಒಕ್ಕಕಾರಕ್ಕೆ ಅವರು ಜೋರಾನ ಚಪ್ಪಾಳೆ. ಎಲ್ಲಿ ಅವರು ಡಿಫ್ರೆನ್ಸಸ್ ಇಲ್ಲತ್ತ ಎಲ್ಲರೂ ಚಾಯ್ತೆ ಖುಷಿಲ್ ಈ ಅವರು ಟೂರ್ನಮೆಂಟ್ ಆಪನೆಗೆ ಮಾಡಿ ತುಳಿರ. ನ್ಯೂಸ್ ಸಂಗಮಕ್ಕಾಗಿ ದುಗಳ ಸದಾನಂದ ನಾಪೋಕ್ಲು. 10ನೇ ತರಗತಿಯ ಐಸಿಎಸ್ಸಿ ಪರೀಕ್ಷೆಯಲ್ಲಿ ಯುವಕನ ಸಾಧನೆ. ಖುಷಿತ್ ಎಸ್ಎಫ್ ಇವರು 600ಕ್ಕೆ 570 ಅಂಕಗಳೊಂದಿಗೆ ತೇರ್ಗಡೆಯಾಗಿದ್ದಾರೆ. ಕೊಡಗಿನವರಾದ ಇವರು ಪ್ರಸ್ತುತ ಮೈಸೂರಿನಲ್ಲಿ ನೆಲೆಸಿರುತ್ತಾರೆ. ಶಿವಕುಮಾರ್ ಹುಟ್ಕಳ್ಳಿ ಹಾಗೂ ಮೊನಾಲಿಸಾ ಶಿವಕುಮಾರ್ ದಂಪತಿಯ ಪುತ್ರರಾಗಿದ್ದಾರೆ. ಕೊಡಗಿನವರಾದ ಇವರು ಮೈಸೂರಿನ ನೋಟ್ರಡೇಮ್ ಸ್ಕೂಲ್ ವಿದ್ಯಾರ್ಥಿ ಖುಷಿತ್ ಎಸ್ಎಫ್ ಪ್ರಸಕ್ತ ಸಾಲಿನ ಇಂಡಿಯನ್ ಸರ್ಟಿಫಿಕೇಟ್ ಆಫ್ ಸೆಕೆಂಡರಿ ಎಜುಕೇಶನ್ 10ನೇ ತರಗತಿಯ ಪರೀಕ್ಷೆಯಲ್ಲಿ 600ಕ್ಕೆ 570 ಅಂಕಗಳೊಂದಿಗೆ ತೇರ್ಗಡೆ ಹೊಂದಿದ್ದಾರೆ. ಇವರು ಶಿವಕುಮಾರ್ ಊಟ್ಕಳ್ಳಿ ಹಾಗೂ ಮೊನಾಲಿಸಾ ಶಿವಕುಮಾರ್ ದಂಪತಿಯ ಮಗನಾಗಿ ಉತ್ತಮ ಅಂಕಗಳನ್ನು ಪಡೆದು ಸಾಧನೆಗೈದು ಶಾಲೆ ಹಾಗೂ ಕುಟುಂಬದ ಮತ್ತು ಊರಿನ ಕೀರ್ತಿಯನ್ನು ಹೆಚ್ಚಿಸಿದ್ದಾರೆ. ಇವರ ಮುಂದಿನ ಭವಿಷ್ಯ ಯಶಸ್ವಿಯಾಗಲಿ ಎಂಬುದು ನಮ್ಮ ಹಾರೈಕೆ. ನ್ಯೂಸ್ ಸಂಗಮಕ್ಕಾಗಿ ಓಂ ಶ್ರೀಹನಿ, ಕುಶಾಲನಗರ. ಕೆಆರ್ಪೇಟೆ ತಾಲೂಕಿನಲ್ಲಿ ಬುದ್ಧ ಹುಣ್ಣಿಮೆಯ ಪ್ರಯುಕ್ತ ಹರಿಕಾರ ಗೌತಮ ಬುದ್ಧರ ಜಯಂತಿಯನ್ನು ಆಚರಿಸಿದರು. ತಥಾಗತ ಗೌತಮ ಬುದ್ಧರ ತತ್ವ ಜಗತ್ತಿಗೆ ಮಾದರಿ ಬುದ್ಧ ಧರ್ಮ ಅತ್ಯಂತ ವೈಜ್ಞಾನಿಕ ಧರ್ಮ ಎಂದು ನಯನಜ ಸಮಾಜದ ಅಧ್ಯಕ್ಷ ಶ್ರೀ ಶಿವಪ್ಪ ನುಡಿದರು. ಇಂದು ಬೆಳಗ್ಗೆ 2570ನೇ ವೈಶಾಖ ಶುದ್ಧ ಬುದ್ಧ ಪೂರ್ಣಿಮೆಯನ್ನು ಹೌಸಿಂಗ್ ಬೋರ್ಡ್ನ ಬುದ್ಧ ಬಸವ ಅಂಬೇಡ್ಕರ್ ಯೋಗ ಕೇಂದ್ರದ ಯೋಗ ಗುರು ಎಸ್.ಎಂ. ಅಲ್ಲಮಪ್ರಭು ನೇತೃತ್ವದಲ್ಲಿ ನಡೆದ ಕಾರ್ಯಕ್ರಮದಲ್ಲಿ ಮಾತನಾಡಿದರು. ಹೊಸ ಧರ್ಮ ಕಟ್ಟಿ ಸಮಾನತೆ ಹರಿಕಾರ ಗೌತಮ ಬುದ್ಧರ ಜಯಂತಿಯನ್ನು ಈ ಶ್ರೇಷ್ಠ ಯೋಗ ಕೇಂದ್ರದಲ್ಲಿ ಎಲ್ಲರಿಗೂ ತಿಂಡಿ ವ್ಯವಸ್ಥೆ ಮಾಡಿ ಆಚರಿಸುತ್ತಿರುವುದು ಹೆಮ್ಮೆ ಸಂಗತಿ ಎಂದರು. ಕಾರ್ಯಕ್ರಮದಲ್ಲಿ ನಾಡಿನ ಖ್ಯಾತ ಯೋಗ ಗುರು ಎಸ್.ಎಂ. ಅಲ್ಲಮ
ರಾಮಪ್ರಭು, ಶಿಕ್ಷಕರ ಶ್ರೀ ಕಂಬೇರಗೌಡ, ಲಕ್ಷ್ಮಣ್ ಗೌಡ, ಶ್ರೀ ಸಿ ವೀರಭದ್ರಯ್ಯ, ಶಿಕ್ಷಕಿ ಶ್ರೀಮತಿ ಸಹನಾ, ಅರುಣ್ ಕುಮಾರ್ ಗೌಡ, ಐಸಿಎಲ್ ಇಂದ್ರಕುಮಾರ್, ರೇಷ್ಮೆ ಇಲಾಖೆ ಕೀರ್ತಿ ಹೊಸವಳಲು, ಅಂಗಡಿ ಅಣ್ಣಪ್ಪ, ರಶ್ಮಿ, ವಾಸು, ನಂದಿನಿ, ರೇಖಾ ಮಂಜು ತುಳಸಿ, ಸ್ಪಂದನ, ಮಂಜು ಮುಂತಾದವರು ಭಾಗವಹಿಸಿದ್ದರು. ಭಗವತೋ ಹರಹತೋ ಸಮ್ಮಾ ಸಂಬುದ್ಧಸ್ಸ ನಮೋ ತಸ್ಸ ಭಗವತೋ ಅರಹತೋ ಸಮ್ಮಾ ಸಂಬುದ್ಧಸ್ಸ ಬುದ್ಧಂ ಶರಣಂ ಗಚ್ಚಾಮಿ ಧಮ್ಮಂ ಶರಣಂ ಗಚ್ಚಾಮಿ ಸಂಘಂ ಶರಣಂ ಗಚ್ಚಾಮಿ. ಬುದ್ಧ ಜಯಂತ್ಯೋತ್ಸವ ಒಂದು ಸಮಾರಂಭದ ಶುಭಾಶಯಗಳನ್ನು ಇವತ್ತು ನಾನು ಈ ಒಂದು ಬುದ್ಧನ ಜಯಂತಿ ದಿವಸ ಸರ್ವರಿಗೂ ಒಂದು ಶುಭಾಶಯವನ್ನು ಕೊಡ್ತಾ ಇದ್ದೀನಿ. ಈ ಬುದ್ಧ ಜಯಂತಿಯ ನಿಮಿತ್ತ ಏನು ವೀರಭದ್ರಯ್ಯನವರು ಈ ಸಮಾರಂಭದ ಒಂದು ವ್ಯವಸ್ಥಿತವಾಗಿ ರೂಪಿಸಿ ಒಂದು ಅಲ್ಲಮ ಪ್ರಭು ಅವರು ಯೋಗಾಸನದ ಒಬ್ಬ ವ್ಯಕ್ತಿಯ ಕರೆಸಿ ಇವತ್ತು ಅವರು ಗುರುಗಳಾಗಿದ್ದರಿಂದ ಅವರಿಂದ ಇವತ್ತು ಯೋಗಾಸನವನ್ನು ಇಲ್ಲಿ ಮಾಡಿಸಿ ಹಲವಾರು ಜನರ ಯೋಗದಿಂದ ಒಂದು ಪ್ರಾಮುಖ್ಯತೆ ಏನು ಅನ್ನೋ ಒಂದು ನಿಟ್ಟಿನಲ್ಲಿ ಅವರು ತರಬೇತಿಯನ್ನು ಕೊಟ್ಟು ಇವತ್ತು ಎಲ್ಲರಿಗೂ ಯೋಗಾಸನದಿಂದ ಆರೋಗ್ಯ ಅತ್ಯಂತ ಉತ್ತಮವಾಗಿ ಮನುಷ್ಯ ಸದೃಢವಾಗಿ ಬಾಳ್ತಾನೆ ಅನ್ನೋದು ಇತಿಹಾಸನ ಒಂದು ಯೋಗಾಸನದಿಂದ ಅವರು ತರಬೇತಿ ಕೊಟ್ಟು ಇವತ್ತು ಅತ್ಯಂತ ಉತ್ತಮವಾಗಿ ಒಂದು ಇದನ್ನ ತರಬೇತಿನ ಕೊಟ್ಟವ್ರೆ. ಆದ್ರಿಂದ ಈ ಒಂದು ಬುದ್ಧನ ಜಯಂತಿ ಅತ್ಯಂತ ಉತ್ತಮವಾದ ಒಂದು ಬುದ್ಧನ ಸಂದೇಶನ ಸಾರುವಂತ ಒಂದು ಈ ದಿಸ ಆಗಿರೋದ್ರಿಂದ ಈ ಒಂದು ದಿಸದಲ್ಲಿ ಬುದ್ಧ ಎಷ್ಟು ಮಹತ್ವ ಪಾತ್ರ ವಹಿಸಿದ್ದ ಅಂದ್ರೆ ಹಿಂದೆ ಅವನು ಬುದ್ಧ ನೇಪಾಳದ ಲುಂಬಿನಿಯಲ್ಲಿ ಜನಿಸಿ ತಾನು ರಾಜವಂಶದ ಪುತ್ರನಾಗಿದ್ದ. 623ರಲ್ಲಿ ಅವನು ಜನಿಸ್ತಾನೆ. ತಂದೆ ರಾಜವಂಶಸ್ಥ ಸುದುದ್ಯೋಗನ, ತಾಯಿ ಮಹಾದೇವಿ ಇವರ ಪುತ್ರನಾಗಿ. ನ್ಯೂಸ್ ಸಂಗಮಕ್ಕಾಗಿ ಕೆಆರ್ ನೀಲಕಂಠ, ಕೆಆರ್ ಪೇಟೆ. ಕಾರ್ಕಳದ ಕಾಳಿಕಂಬ ದೇವಾಲಯದಲ್ಲಿ ಜಾತ್ರಾ ಮಹೋತ್ಸವ ವಿಶ್ವಕರ್ಮ ಸಮಾಜದ ವತಿಯಿಂದ ಪೂಜಾ ಕಾರ್ಯಕ್ರಮ ನಡೆಯಿತು. ಪರಮ ಪೂಜ್ಯ ಜಗದ್ಗುರು ಅನಂತ ಶ್ರೀ ವಿಭೂಷಿತ ಕಾಳಹಸ್ತೀಂದ್ರ ಸರಸ್ವತಿ ಮಹಾಸ್ವಾಮೀಜಿಯವರು ಪೀಠಾಧೀಶ್ವರರು, ಶ್ರೀಮದ್ ಜಗದ್ಗುರು ಆನೆಗುಂದಿ ಮಹಾಸಂಸ್ಥಾನ ಸರಸ್ವತಿ ಪೀಠ ಕಟಪಾಡಿ ಪಡುಕುತ್ಯಾರ ಇವರ ದಿವ್ಯ ಉಪಸ್ಥಿತಿಯಲ್ಲಿ ಮಹೋತ್ಸವ ಹಾಗೂ ಶ್ರೀಮನ್ ಹಾರೋತ್ಸವ ಕ್ಷೇತ್ರದ ತಂತ್ರಿಗಳಾದ ಬ್ರಹ್ಮಶ್ರೀ ವೇದಮೂರ್ತಿ ಕೆ ಉಮೇಶ್, ತಂತ್ರಿವರಣ್ಯ ಆಚಾರ್ಯ ತತ್ವದಲ್ಲಿ ಪ್ರಧಾನ ಅರ್ಚಕರಾದ ಪುರೋಹಿತ ವಿಠಲ ಆಚಾರ್ಯ ಇವರ ಪೌರೋಹಿತ್ಯದಲ್ಲಿ ಧಾರ್ಮಿಕ ಪೂಜಾ ವಿಧಿವಿಧಾನಗಳು ದಿನಾಂಕ ಏಪ್ರಿಲ್ 27ರಿಂದ ಮೇ 5ರ ತನಕ ಮಹೋತ್ಸವ ಮತ್ತು ಮನ್ಮಹ ರಥೋತ್ಸವ ಬಲಿ ಉತ್ಸವ ಕಟ್ಟೆ ಪೂಜೆ ಹಾಗೂ ದೈವಗಳ ಸಿರಿಸಿಂಗಾರದ ನೇಮೋತ್ಸವ ವಿಜೃಂಭಣೆಯಿಂದ ನಡೆದಿದೆ. ಊರು ಹಾಗೂ ಪರವೂರಿನ ವಿಶ್ವಕರ್ಮ ಸಮಾಜ ಬಾಂಧವರು ಮಹೋತ್ಸವದಲ್ಲಿ ಭಾಗವಹಿಸಿ ಶ್ರೀದೇವಿಯ ಕೃಪಕಟಾಕ್ಷಕ್ಕೆ ಪಾತ್ರರಾದರು. ಶ್ರೀ ಕ್ಷೇತ್ರದಲ್ಲಿ ಮಹಾ ಅನ್ನ ಸಂತರ್ಪಣೆ ವಿಜೃಂಭಣೆಯಿಂದ ನಡೆಯಿತು. ಆಡಳಿತ ಮೊಕ್ತೇಸರ ಶಿಲ್ಪಿ ರಾಮಚಂದ್ರ ಆಚಾರ್ಯ, ರವಿ ಆಚಾರ್ಯ ಪೇರ್ವಾಜೆ, ಸುರೇಶ್ ಆಚಾರ್ಯ ನಿಟ್ಟೆ, ಮೊಕ್ತೇಸರ ಸಲಹಾ ಸಮಿತಿ ಅಧ್ಯಕ್ಷರು ಹಾಗೂ ಸರ್ವ ಸದಸ್ಯರು, ಶ್ರೀ ಕಾಳಿಕಾಂಬ ಭಜನಾ ಸೇವಾ ಸಮಿತಿ, ವಿಶ್ವಕರ್ಮ ಮಹಿಳಾ ಮಂಡಳಿ ಹಾಗೂ ಟೆಂಪಲ್ ಡೆವಲಪ್ಮೆಂಟ್ ಟ್ರಸ್ಟ್ ಹಾಗೂ ಗ್ರಾಮ ಕುಡುವಲಿಯ ಮುಖ್ಯಸ್ಥರು ಮಹೋತ್ಸವದಲ್ಲಿ ಭಾಗವಹಿಸಿದ್ದರು.
ಸಂಗಮಕ್ಕಾಗಿ ಅರುಣ್ ಭಟ್ ಕಾರ್ಕಳ. ಬಳ್ಳಾರಿ ಜಿಲ್ಲೆಯ ಕೂಡ್ಲಿಗಿ ತಾಲೂಕಿನ ರಾಂಪುರ ಗ್ರಾಮದಲ್ಲಿ ಅಭಿವೃದ್ಧಿ ಕಾಣದ ಮೂಲೆ ಗುಂಪಾದ ಗ್ರಾಮ. ಈ ಹಿಂದಿನ ಬಳ್ಳಾರಿ ಜಿಲ್ಲೆಯ ಕೂಡ್ಲಿಗಿ ತಾಲೂಕಿನಲ್ಲಿದ್ದು ಸದ್ಯ ಕೊಟ್ಟೂರು ಹೋಬಳಿಯಲ್ಲಿರುವ ಹಗರಿಬೊಮ್ಮನಹಳ್ಳಿಯ ರಾಂಪುರ ಗ್ರಾಮ ಪಂಚಾಯಿತಿ ವ್ಯಾಪ್ತಿಯಲ್ಲಿರುವ ಸುಂಕದ ಕಲ್ಲು ಗ್ರಾಮ ಆಡಳಿತಾತ್ಮಕವಾಗಿ ತೀರಾ ನಿರ್ಲಕ್ಷ್ಯಕ್ಕೀಡಾಗಿದ್ದು ಅಭಿವೃದ್ಧಿ ಕಾಣದ ಕುಗ್ರಾಮವಾಗಿದೆ. ತ್ರಿಶಂಕು ಸ್ಥಿತಿಯಲ್ಲಿರುವ ಗ್ರಾಮ ಅನಾಧಾರಕ್ಕೀಡಾಗಿದ್ದು ಗ್ರಾಮವನ್ನ ಸರ್ವತೋಮುಖವಾಗಿ ಅಭಿವೃದ್ಧಿ ಪಥದತ್ತ ಕೊಂಡೊಯ್ಯುವುದಾಗಿ ಕೂಡ್ಲಿಗಿ ಕ್ಷೇತ್ರದ ಶಾಸಕರಾದ ಡಾಕ್ಟರ್ ಎನ್ ಟಿ ಶ್ರೀನಿವಾಸ್ ಶಪಥ ಮಾಡಿದ್ದಾರೆ ಮತ್ತು ಈ ನಿಟ್ಟಿನಲ್ಲಿ ಅವರು ಕಾರ್ಯಪ್ರವೃತ್ತರಾಗಿದ್ದು ಪ್ರಥಮವಾಗಿ ಕೆಕೆಆರ್ಡಿಬಿ ಅನುದಾನದಲ್ಲಿ 1 ಕೋಟಿ ರು ವೆಚ್ಚದಲ್ಲಿ ಗ್ರಾಮದಲ್ಲಿ ಸಿಸಿ ರಸ್ತೆ ಹಾಗೂ ಚರಂಡಿ ನಿರ್ಮಾಣ ಕಾಮಗಾರಿಗೆ ಚಾಲನೆ ನೀಡಿದ್ದಾರೆ. ಈ ಮೂಲಕ ಆಡಳಿತಾತ್ಮಕ ಅಸಹಕಾರ ಹಾಗೂ ತಾಂತ್ರಿಕ ದೋಷಪೂರಿತವಾಗಿ ಅನಾಧಾರಕ್ಕೀಡಾಗಿರುವ ಕುಗ್ರಾಮ ಸುಂಕದಗಲ್ಲು ಗ್ರಾಮವನ್ನ ಮಾದರಿ ಗ್ರಾಮವನ್ನಾಗಿಸುವ ನಿಟ್ಟಿನಲ್ಲಿ ಭಗೀರಥ ಪ್ರಯತ್ನ ನಡೆಸಿ ದಾಪುಗಾಲಿಟ್ಟಿದ್ದಾರೆ. ಮೂಲಭೂತ ಸೌಕರ್ಯಗಳ ಕೊರತೆ, ಅಧಿಕಾರಿಗಳ ಅಸಹಕಾರ ಹಾಗೂ ನಿರ್ಲಕ್ಷ್ಯ ಧೋರಣೆಯಿಂದ ಹಾಗೂ ಇತರೆ ಕೊರತೆಗಳಿಂದ ಮುಕ್ತಗೊಳಿಸುವಲ್ಲಿ ಮೊದಲ ಆದ್ಯತೆ ನೀಡುವುದಾಗಿ ಶಾಸಕರು ಭರವಸೆ ನೀಡಿದ್ದಾರೆ. ಸುಂಕದಗಲ್ಲು ಗ್ರಾಮದಲ್ಲಿ ಪಿಡಿಒ ವಿರುದ್ಧ ಇಡೀ ಗ್ರಾಮಸ್ಥರಿಂದ ಗಂಭೀರ ಆರೋಪಗಳು ಕೇಳಿಬಂದ ಹಿನ್ನೆಲೆಯಲ್ಲಿ ಕೂಡಲೇ ಶಾಸಕರು ಸ್ಥಳದಲ್ಲಿಯೇ ಇಲಾಖೆಯ ಜಿಲ್ಲಾ ಮಟ್ಟದ ಅಧಿಕಾರಿಗಳನ್ನ ಮೊಬೈಲ್ ಮೂಲಕ ಸಂಪರ್ಕಿಸಿದ್ದು ಇಡೀ ಗ್ರಾಮವೇ ಪಿಡಿಒ ವಿರುದ್ಧ ಗಂಭೀರವಾಗಿ ಆರೋಪಗಳ ಸುರಿಮಳೆ ನೀಡಿದ್ದಾರೆ. ಪರಿಣಾಮ ಗ್ರಾಮಸ್ಥರ ಹಕ್ಕೊತ್ತಾಯದ ಮೇರೆಗೆ ಪಿಡಿಒ ಅವರನ್ನ ಕೂಡಲೇ ಅಮಾನತುಗೊಳಿಸಿ ಆದೇಶಿಸುವಂತೆ ಸಂಬಂಧಿಸಿದ ಇಲಾಖೆಗಳ ಜಿಲ್ಲಾ ಮಟ್ಟದ ಅಧಿಕಾರಿಗಳಿಗೆ ಗ್ರಾಮಸ್ಥರ ಉಪಸ್ಥಿತಿಯಲ್ಲಿ ಶಾಸಕರು ಮೌಖಿಕ ಶಿಫಾರಸು ನೀಡಿದರು. ಇದೇ ಸಂದರ್ಭದಲ್ಲಿ ಇಒ ಆನಂದಪ್ಪ ಹಾಜರಿದ್ದರು. ಗ್ರಾಮದ ಮುಖಂಡರು, ಮಹಿಳೆಯರು, ವೃದ್ಧರು, ಯುವಕರು, ವಿವಿಧ ಸಂಘ ಸಂಸ್ಥೆಗಳ ಪದಾಧಿಕಾರಿಗಳು, ಗ್ರಾಮದ ಹಿರಿಯರು, ವಿವಿಧ ಸಮುದಾಯಗಳ ಪ್ರಮುಖರು ಉಪಸ್ಥಿತರಿದ್ದರು. ವಿಶೇಷವಾಗಿ ಸುಂಕದಕಲ್ಲು ಗ್ರಾಮ ಹೇಳಬೇಕಂತಂದರೆ ಈ ಊರಿನ ಜನಗಳ ಪರಿಸ್ಥಿತಿ ನಿಜವಾಗ್ಲೂ ಒಂದು ಸಾಂವಿಧಾನಿಕ ರೀತಿಯಲ್ಲಿ ಅವರು ಭಾಳ ತೊಂದರೆಯಲ್ಲಿ ನೋವಲ್ಲಿದ್ದಾರೆ ಆಯಿತಾ. ಯಾಕೆಂದರೆ ಗ್ರಾಮ ಪಂಚಾಯತಿ ಒಂದು, ಸೊಸೈಟಿ ಒಂದು, ಮತ್ತು ಸೆಕ್ರೆಟರಿ ಒಂದು ಕಡೆ, ಆಮೇಲೆ ವಿಧಾನಸಭಾ ಕ್ಷೇತ್ರ ಒಂದು ಕಡೆ, ತಾಲೂಕು ಒಂದು ಕಡೆ ಆಯಿತಾ. ಈ ಥರ ಆಡಳಿತ ವ್ಯವಸ್ಥೆಯಲ್ಲಿ ಅತಂತ್ರರಾಗ್ಬಿಟ್ಟಿದೆ. ಸೊ ಇದು ಮೊದಲೇ ಬಾರಿಗೆ ನಮ್ಗೆ ಇಲ್ಲಿಗೆ ಬಂದ ಕೂಡಲೇ ಗೊತ್ತಾಯ್ತು ಇದ್ರ ಬಗ್ಗೆ. ಅದಕ್ಕೋಸ್ಕರ ಇದೊಂದು ವಿಶೇಷವಾಗಿ ಪರಿಗಣನೆ. ಮತ್ತು ಎಲ್ಲ ಸಮಾಜದವರು ಒಂದು ಶಾಂತಿ ನೆಮ್ಮದಿಯಿಂದ ಬಾಳ್ತಕ್ಕಂಥ ಊರಿದೆ, ಗ್ರಾಮ ಇದು, ಅರ್ಥ ಇದೆ, ಎಲ್ಲ ಸಮಾಜದವರು ಇದೆ. ಸೊ ಆದರೆ ಅಭಿವೃದ್ಧಿಲಿ ಮಾತ್ರ ಭಾಳ ಹಿಂದುಳಿದಿದೆ. ಸೊ ಇದು ನಾವು ಮನವರಿಕೆ ಆಗಿ ಈಗ ಸುಮಾರು ಒಂದು ಅಲ್ಲೇ ನಮ್ಮ ಡಿ ಸುಧಾಕರ್ ಸರ್ ಪ್ಲಾನಿಂಗ್ ಮಿನಿಸ್ಟ್ರು ಅವರ ಒಂದು GDQ ಇದರಲ್ಲಿ ವಿಶೇಷ ಅನುದಾನದಲ್ಲಿ 1 ಕೋಟಿ ಅನುದಾನ ಇಲ್ಲಿ ಹಾಕಿದ್ದೇವೆ. ಇದು ಬೇರೆ ಕೂಡ ಇದಕ್ಕೆ ಮುಂಚೆನೂ ನಿಮ್ಗೆ ಹಾಕಿದ್ವಿ. ಮತ್ತು ಈಗ ನಿಮಗೆ ಇನ್ನೊಂದು ಈಗ ಆರೋಗ್ಯ ಕೇಂದ್ರ ಕೂಡ ಅನುದಾನ ಬಂದಿದೆ. ಅದು ಕೂಡ ಭೂಮಿ ಪೂಜೆ ಮಾಡ್ಕೋಬೇಕು. ಜೊತೆಗೆ ಈಗ ಶಾಲೆ ಕೂಡ ಅಭಿವೃದ್ಧಿಗೆ ಕೂಡ ಅನುದಾನ ಬಂದಿದೆ, ಶಾಲೆ ಇದಕ್ಕೂ ಕೂಡ. ಅದ್ರ ಜೊತೆಗೆ ಏನಂದರೆ ಈಗ ನೋಡಿ, ಇಷ್ಟು ವರ್ಷಗಳಾದರೂ ಮೂಲಭೂತ ಸೌಕರ್ಯಗಳಿಂದ ಆಗ್ತಾಯಿತ್ತು. 10-20 ಲಕ್ಷ ಇಲ್ಲಿ ಆಗೋದಿಲ್ಲ ಅಂತೇಳಿ ಸುಮಾರು 1 ಕೋಟಿ ಅನುದಾನ ಇವತ್ತು ಹಾಕ್ತಿದ್ದೀವಿ. ಈಗ ಮತ್ತೆ ಈ ವರ್ಷ ಬಜೆಟಲ್ಲಿ ಕೂಡ ಇನ್ನೂ ಏನೇನು ನಿಮಗೆ ಮೂಲ ಸೌಕರ್ಯಗಳು ಬೇಕು ಅದಕ್ಕೂ ಕೂಡ. ಮತ್ತು ಮೇನ್ಲಿ ಬಹುಮುಖ್ಯವಾಗಿ ಸುಂಕದಕಲ್ಲು ಹಿಂಗೆ ಮೂರ್ತಿನಾಯಕನಹಳ್ಳಿ ರಸ್ತೆ ಭಾಳ ಅವಶ್ಯಕತೆ ಇದೆ. ಈಗ ಅದಕ್ಕೂ ಕೂಡ ಈಗ ಶೀಘ್ರದಲ್ಲೇ ಅದಕ್ಕೂ ಭೂಮಿ ಪೂಜೆಗೆ ಬರ್ತೀವಿ. ಅದೇ ರೀತಿ ಎಲ್ಲ ಗ್ರಾಮೀಣ ಪ್ರದೇಶದಲ್ಲಿರೋಂಥ ಎಲ್ಲ ರಸ್ತೆ ಸಂಪರ್ಕಗಳು ಇಂಪ್ರೂವ್ ಮಾಡೋದಕ್ಕೆ, ಮತ್ತು ಏರಿಗಳಲ್ಲಿ ಮತ್ತು ಓಣಿಗಳಲ್ಲಿ ಇರ್ತಕ್ಕಂಥ ಏನೋ ಒಂದು ಮೂಲಭೂತ ಸೌಕರ್ಯ, ಚರಂಡಿ, CC ಅದಕ್ಕೆಲ್ಲ ಒತ್ತು ಕೊಟ್ಟು ಖಂಡಿತ ಇನ್ನು ಮುಂದಿನ ದಿನಗಳಲ್ಲಿ ಎಷ್ಟು ಸಾಧ್ಯ ಆಗುತ್ತೋ ಅಷ್ಟು ನಿಮಗೆ ಮೂಲಭೂತ ಸೌಕರ್ಯಗಳು ಒದಗಿಸೋದಕ್ಕೆ ನಾವು ಪ್ರಾಮಾಣಿಕ ಪ್ರಯತ್ನ ಮಾಡ್ತಾ ಇದ್ವಿ. ನಿಮ್ಮ ಆಶೀರ್ವಾದ. ಅತಂತ್ರವಾಗಿದೆ. ಇದು ಭಾಗೀರಥಿ ಮೇಡಮ್ ಇರಬೇಕಾದ್ರೆ ಒಂದು ಹೊಸದು ಕಾಲನಿ ಮಾಡಿದ್ದಾರೆ, ಕ್ಯಾಂಪ್ ಅಂತೇಳಿ. ಗುಂಪು ಯೋಚನೆ ಮಾಡಿದ್ವಿ. 50 ಮನೆಗಳು ಇಷ್ಟುವರೆಗೂ ಹಕ್ಕುಪತ್ರ ಸಿಕ್ಕಿಲ್ಲ. ಡಿಮ್ಯಾಂಡ್ ಇಟ್ಕೊಂಡಿರುವಂತೆ ತುಂಬ ಸರಿ ಕೇಳಿದ್ದಾರೆ. ನನಗೂ ಅದು ಮರ್ತೋಗಿತ್ತು. ಇವತ್ತು ಊರಲ್ಲಿ ಎಲ್ಲ ಇಲ್ಲೇನಾಗಿದೆ ನೋಡಿ, ಇಡೀ ಊರಲ್ಲಿ ಇವತ್ತು ಇಲ್ಲೆಲ್ಲ ಬಂದು ಗಲಾಟೆ ಮಾಡ್ತಾ ಇದ್ದಾರೆ. PDO ಯಾರೋ ತುಂಬ ಇದ್ದಾರೆ. ಆಮೇಲೆ ಈಗ ಇಷ್ಟುವರೆಗೂ ಯಾಕೆ ಇದು ಸಾಲ್ವ್ ಆಗಿಲ್ಲ ಅನ್ನೋದು ನನಗೂ ಗೊತ್ತಾಗ್ತದೆ. ಸುಂಕದಕಲ್ಲು ನಾನು ಈಗ ಈವರೆಗೂ ಮಾತಾಡಿದ್ದೀನಿ, PDO ಈವರೆಗೂ ಹೇಳಿದ್ದೀನಿ. ಇದ್ರದ್ದು ಸಂಪೂರ್ಣ ಮಾಹಿತಿ ತರಿಸ್ಕೊಂಡು, ಮತ್ತು ಅದು ಲೀಸ್ಟ್ ನಿಮ್ಮ ಆಫೀಸಲ್ಲಿ ಇದೆ ಅಂತೆ. ಅದು ಇದ್ರದ್ದು 50 ಜನಗಳದ್ದು ಹಕ್ಕುಪತ್ರಗಳದ್ದೆಲ್ಲ ಚುಕ್ಕು ಬಂದು ಹಾಕಿ ಮುಂಚೆನೇ ಕೊಟ್ಟಿರೋದು. ಬಳ್ಳಾರಿ ಜಿಲ್ಲೆ ಇರಬೇಕಾದ್ರೆ
ಈಗ ಇದು ಅತಿ ಶೀಘ್ರದಲ್ಲಿ ಸಮಸ್ಯೆ ಬಗೆಹರಿಸ್ಬೇಕು, ಎಲ್ಲ ಹಕ್ಕುಪತ್ರ ಕೊಡಂಗೆ ಆಗ್ಬೇಕು. ಇದು ನಾಳೆ ಸ್ವಲ್ಪ ನನಗೆ ಅದೆಲ್ಲ ಮಾಹಿತಿ ತೊಗೊಂಡು ನನಗೆ ಒಂಚೂರು ಅಪ್ಡೇಟ್ ಮಾಡಿ ಸರ್. ಇದು ನೀವೇ ವಿಸಿಟ್ ಮಾಡಿದ್ರೆ ಒಳ್ಳೇದಿರುತ್ತೆ ಸರ್. ಇದು ಸುಂಕದ ಕಲ್ಲು. ಹಾಂ ಸರಿ ಈಗ ನೋಡಿ, CEವರೆಗೂ ಹೇಳಿದ್ದೀನಿ, DS ಹೇಳಿದ್ದೀನಿ, ಆಯಿತಾ? ಈ ವಾರದಲ್ಲೇ ಇದು ಬಗೆಹರಿಸಲಿದ್ದಾನೆ ಸರ್. ಇದು ಸಮಸ್ಯೆ ನ್ಯೂಸ್ ಸಂಗಮಕ್ಕಾಗಿ ವಂಶಿಹನಿ, ಕುಶಾಲನಗರ. ಕೊನೆಯಲ್ಲಿ ಮತ್ತೊಮ್ಮೆ ಹೆಡ್ಲೈನ್ಸ್. ಕೊಡಗು ಜಿಲ್ಲೆಯ ನಾಪೋಕ್ಲಿನಲ್ಲಿ ಕೊಡವ ಕೌಟುಂಬಿಕ ಹಾಕ್ಯೋತ್ಸವ ಸಡಗರ ಸಂಭ್ರಮದಿಂದ ನಡೆಯಿತು. ಕೆಆರ್ಪೇಟೆ ತಾಲೂಕಿನಲ್ಲಿ ಬುದ್ಧ ಹುಣ್ಣಿಮೆಯ ಪ್ರಯುಕ್ತ ಹರಿಕಾರ ಗೌತಮ ಬುದ್ಧರ ಜಯಂತಿಯನ್ನು ಆಚರಿಸಿದರು. ಬಳ್ಳಾರಿ ಜಿಲ್ಲೆಯ ಕೂಡ್ಲಿಗಿ ತಾಲೂಕಿನ ರಾಂಪುರ ಗ್ರಾಮದಲ್ಲಿ ಅಭಿವೃದ್ಧಿ ಕಾಣದೆ ಮೂಲೆ ಗುಂಪಾದ ಗ್ರಾಮ. ಇಲ್ಲಿಗೆ ನ್ಯೂಸ್ ಸಂಗಮ ಮುಕ್ತಾಯವಾಯಿತು. ಸುದ್ದಿ, ಮಾಹಿತಿ, ಮನೋರಂಜನೆಗಾಗಿ ನೋಡ್ತಾ ಇರಿ ಸಂಗಮ ಟಿವಿ. ವಂದನೆಗಳೊಂದಿಗೆ ಸಿಂಚನ GM.